ನ್ಯಾಯ ಕೊಡಿಸುವಂತೆ ಯಾಚಿಸಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಕುಟುಂಬಕ್ಕೆ ಪೊಲೀಸರೇ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ. ಬಂಗಾರಪೇಟೆ ಸಿಪಿಐ ನಂಜಪ್ಪ ಅವರು ತನಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾರೆಂದು ಮಹಿಳೆಯೊಬ್ಬರು ಆರೋಪಿಸಿರುವ ವಿಡಿಯೋ ವೈರಲ್ ಆಗಿದೆ. ಪೊಲೀಸ್ ಇನ್ಸ್ಪೆಕ್ಟರ್ ನಂಜಪ್ಪ ಮಹಿಳಾ ಪೊಲೀಸರಿಲ್ಲದ ವೇಳೆ ನನ್ನನ್ನು ಬಂಧಿಸಿ ಅವಮಾನ ಮಾಡಿದ್ದಾರೆ. ಆಗಾಗ ಪುರುಷ ಪೊಲೀಸ್ ಸಿಬ್ಬಂದಿಯನ್ನ ಮನೆಗೆ ಕಳಿಸಿ ಕಿರುಕುಳ ಕೊಡುತ್ತಿದ್ದಾರೆ ಹಾಗೂ ನನ್ನೊಡನೆ ನನ್ನ ಗಂಡನನ್ನು ಸಹ ಠಾಣೆಗೆ ಕರೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದಾರೆ ಅಂತ ಮಹಿಳೆ ಆರೋಪಿಸುತ್ತಿದ್ದಾರೆ. ಪೊಲೀಸರು ನಡೆಸಿರುವ ದೌರ್ಜನ್ಯದಿಂದ ದೈಹಿಕವಾಗಿ ಅಸ್ವಸ್ಥಳಾಗಿರುವ ತಾನು ಆಸ್ಪತ್ರೆಗೆ ದಾಖಲಾಗಿದ್ದೀನಿ ಅಂತ ಮಹಿಳೆ ಆಸ್ಪತ್ರೆಯಿಂದಲೇ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ನಂಜಪ್ಪ ಈ ಕುರಿತು ಪ್ರತಿಕ್ರಿಯಿಸಿ, ಮಹಿಳೆಯ ಆರೋಪಗಳೆಲ್ಲ ಸುಳ್ಳು. ಆಕೆ ಮತ್ತು ಪತಿಯ ವಿರುದ್ಧ ಈಗಾಗಲೇ ಜಾತಿ ನಿಂದನೆ ಪ್ರಕರಣ ಇದೆ. ಈ ಸಂಬಂಧ ವಿಚಾರಣೆಗೆ ಕರೆಸಿದ ಕಾರಣಕ್ಕೆ ವಿನಾಕಾರಣ ಆರೋಪ ಮಾಡಲಾಗ್ತಿದೆ ಅಂತ ಆರೋಪಿಸಿದ್ದಾರೆ. ಎಲ್ಲ ಭಾರತೀಯ ಪ್ರಜೆಗಳಲ್ಲಿ ನನ್ನ ವಿನಂತಿ, ಸರ್ ನನ್ನ ಹೆಸರು ಮಂಜುಳಾ ಅಂತ, ನನ್ನ ಗಂಡನ ಹೆಸರು ಪ್ರಕಾಶ್ ಎಂದು. ನಾವು ಬಂಗಾರಪೇಟೆ ತಾಲೂಕಿನಲ್ಲಿ ವಾಸವಾಗಿದ್ದೇವೆ. ಇಲ್ಲಿ ಬಂಗಾರಪೇಟೆ ಪೊಲೀಸ್ ಸ್ಟೇಷನಲ್ಲಿ ನಮಗೆ ಯಾವುದೇ ರೀತಿಯ ನ್ಯಾಯ ಸಿಗ್ತಾ ಇಲ್ಲ. ಇಲ್ಲಿ ಬಂಗಾರಪೇಟೆ ಸರ್ಕಲ್ ಇನ್ಸ್ಪೆಕ್ಟರ್ ನಂಜಪ್ಪ ಅನ್ನೋರು ನಮಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಸರ್. ಅವ್ರ ಮನೆಯಲ್ಲಿ ಬಂದು ನನ್ನ ಮಲ್ಗೋನು ಮಟ್ಟಕ್ಕೆ ಕರೀತಾ ಇದ್ದಾರೆ. ನನ್ನ ಕೀಳು ಮಟ್ಟವಾಗಿ ನನ್ನ ನೋಡ್ತಾ ಇದ್ದಾರೆ. ಸೋಳೆ ಬುಟ್ ಕಲಲ್ಲಿ ಓದಿದ್ರೆ ಮುಖಾಮುಖಿ ಪಂಚರ್ ಆಗುತ್ತೆ ಅಂತ ಮಾತಾಡ್ತಾ ಇದ್ದಾರೆ. ನಾವು ಯಾವುದೇ ರೀತಿಯ ಕೇಸ್ ತೊಗೊಂಡು ಕೊಟ್ಟರು ಕೂಡ ಆ ಕೇಸ್ನ ಬೇರೆಯವ್ರಿಗೆ ಅವ್ರ ಕಡೆಗೆ ರಿವರ್ಸ್ ಮಾಡಿ ಅವ್ರ ಹತ್ರ ಲಂಚ ತಗೊಂಡು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಎಲ್ಲ ಕೇಸಲ್ಲೂ ನಮ್ದು ಯಾವುದೇ ರೀತಿ ತಪ್ಪಿಲ್ಲ ಅಂತ ಇದ್ರು ಕೂಡ ನಮ್ಮನ್ನ ಅದ್ರ ಸೇರಿಸ್ತಾ ಇದ್ದಾರೆ. ನಾನು ಇವಾಗ ನನ್ನ ಮೇಲೆ ಅಲ್ದಿರ ನನ್ನ ಗಂಡನ ಮೇಲೆ ಕೂಡ ಎಲ್ಲ ಕೇಸು ರೆಕಾರ್ಡ್ ಮಾಡ್ತೀನಿ ಅಂತ ಇದ್ದಾರೆ. ಅವ್ರು ಹೇಳ್ದಂಗೆ ನಾವು ಕೇಳಲಿಲ್ಲ ಅಂತ ಅಂದರೆ ವೇಷವಾಟಿಕೆಯಲ್ಲಿ ನೀನು ಎತ್ಕೊಂಡಾಗ ಹಾಕ್ತೀನಿ, ರೌಡಿ ಶೀಟರ್ ಕೇಸಲ್ಲಿ ಬುಕ್ ಮಾಡ್ತೀನಿ, ಹೊರಗಡೆ ಬರ್ದಿರೋನೆ ನಿಮಗೆ ಪಾಠ ಕಲಿಸೋದು ನನಗೆ ಗೊತ್ತು ಅಂತ ಮಾತಾಡ್ತಾರೆ. ಅವರು ನಮ್ಮ ವಿರುದ್ಧ ಯಾರು ಗಲಾಟೆ ಮಾಡೋಕ್ಕೆ ಬಂದಿದ್ದಾರೋ ಅವ್ರ ಹತ್ರ ಎಲ್ಲ ಲಂಚ ತಗೊಂಡು ಅವ್ರಿಗೇನು ಬೇಕೋ ಅವ್ರ ಕಡೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಬಡವರಾಗಿರೋದಕ್ಕೆ ನಮ್ಮ ಕಡೆ ಯಾವುದೇ ರೀತಿಯ ಸಪೋರ್ಟ್ ಆಗಿ ಯಾರೂ ನಿಲ್ತಾ ಇಲ್ಲ. ದಯವಿಟ್ಟು ಎಲ್ಲರೂ ನಮ್ಮ ಕಡೆಗೆ ಬಂದು ನಮಗೆ ಸಹಾಯ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಬಂಗಾರಪೇಟೆ ಸ್ಟೇಷನ್ ತುಂಬ ಹದಗೆಟ್ಟೋಗ್ಬಿಟ್ಟಿದೆ. ಹೆಣ್ಮಕ್ಳನ್ನ ತುಂಬ ಕೀಳ್ಮಟ್ಟವಾಗಿ ನೋಡ್ತಾ ಇದ್ದಾರೆ. ದಯವಿಟ್ಟು ಹೆಣ್ಮಕ್ಳನ್ನ ತಿಳಿಸ್ಕೊಡಿ, ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸಿ. ನಾನು ಒಂದು ಎಜುಕೇಷನ್ ಹುಡುಗಿಯಾಗಿ ನನಗೆ ನ್ಯಾಯ ಸಿಗ್ತಾ ಇಲ್ಲ ಅಂದರೆ ನನಗಿಂತ ಅವಿದ್ಯಾವಂತ ಹುಡುಗಿಯರಿಗೆ ಇನ್ನು ಯಾವ ರೀತಿ ರಕ್ಷಣೆ ಸಿಗುತ್ತೆ ಈ ಪೊಲೀಸ್ ಠಾಣೆಯಲ್ಲಿ ಅಂತ ನೀವೇ ತಿಳ್ಕೊಳ್ಳಿ. ನಂಜಪ್ಪ ಅನ್ನೋರು ಬಂಗಾರಪೇಟೆಗೆ ಬಂದಾಗಿಂದನೂ ಎಲ್ಲ ಹೆಣ್ಮಕ್ಳಿಗೂ ಅನ್ಯಾಯನೇ ಆಗ್ತಾ ಇದೆ. ಅವರು ಬರೀ ದುಡ್ಡಿಗೆ ಅಂತಲೇ ಕೆಲಸ ಮಾಡ್ತಾ ಇದ್ದಾರೆ. ಯಾರು ದುಡ್ಡು ಕೊಟ್ಟರೆ ಅವ್ರ ಮೇಲೆ ಏನು ಬೇಕಂತಂದ್ರೂ ಮಾಡಿಸೋದಕ್ಕೆ, ಯಾವ ಕೇಸ್ ಬೇಕಂತಂದ್ರೂ ಹಾಕೋದಕ್ಕೆ ಅವ್ರು ಸಿದ್ಧವಾಗಿದ್ದಾರೆ. ಮನೆವರೆಗೂ ಜೀಪುಗಳು ಹಾಕ್ಕೊಂಡು ಮನೆಯಲ್ಲಿ ಗಂಡಸರಿಲ್ಲದೆ ಇರುವಾಗ ಪೊಲೀಸರನ್ನ ಕಳಿಸೋದು, ಗಂಡಸರು ಪೊಲೀಸರನ್ನ ಕಳಿಸೋದು, ಮನೆ ಪಕ್ಕದಲ್ಲೆಲ್ಲ ಅವಮಾನ ಆಗೋ ರೀತಿಯಲ್ಲಿ ಮಾತಾಡೋದು, ಇವ್ರು ನನ್ನ ಸೂಳೆ ಪಟ್ಟ ಕಟ್ಟೋದು, ಊರಿನಲ್ಲಿ ನೋಡಿದ್ರೆ ಮುಖಾಮುಖಿ ಪಂಚರ್ ಆಗುತ್ತೆ ಅಂತ ಅನ್ನೋದು, ಬೇರೆ ಎಲ್ಲ ಕೇಸುಗಳು ನನ್ನ ಮೇಲೆ ಹಾಕ್ತೀನಿ ನೀನು ಹೊರಗಡೆ ಬರದೇ ಇರುತ್ತಾರೆ ಅಂತ ನನ್ನ ಬೆದರಿಸ್ತಾ ಇದ್ದಾರೆ. ನಾನು ಹಾಕಿರೋ ಕೇಸು ವಾಪಸ್ ತೊಗೊಂಡಿಲ್ಲ ಅಂತಂದರೆ ನನ್ನ ಏನು ಬೇಕಾದ್ರೂ ಮಾಡ್ತೀನಿ ಅಂತ ನನಗೆ ಪ್ರಾಣ ಬೆದರಿಕೆ ಬೇರೆ ಕೊಡ್ತಾ ಇದ್ದಾರೆ. ನಾನು ಹಾರ್ಟ್ ಪೇಷಂಟ್ ಬೇರೆ, ನನಗೆ ಲೋ BP, ಲೋ ಶುಗರು. ಇವಾಗ ಕೂಡ ನಾನು ಹಾಸ್ಪಿಟ್ಲಲ್ಲಿನೇ ಅಡ್ಮಿಟ್ ಆಗಿದ್ದೀನಿ. 1.5 ಅವರಿಂದ ಸ್ಟೇಷನಲ್ಲಿ ಜ್ಞಾನತಪ್ಪಿ ಬಿದ್ದಿದ್ದು ಕೂಡ ನನ್ನ ಹಾಸ್ಪಿಟ್ಲಿಗೆ ಸೇರಿಸ್ತೀರಾ, ನನ್ನ ಗಂಡ ನನ್ನ ಮೈದಿನ ಕರ್ಕೊಂಬಂದು ನನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ದಯವಿಟ್ಟು ಈ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಸ್ವಲ್ಪ ಬುದ್ಧಿ ಹೇಳಿ ಇವರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ದಯವಿಟ್ಟು ನಮಗೆ ಸಹಾಯ ಮಾಡಿ ನಿಮ್ಮಲ್ಲಿ ನಾನು ಬೇಡ್ಕೊಳ್ಳುತ್ತಿದ್ದೇನೆ. ನಮ್ಮಂಥ ಹೆಣ್ಮಕ್ಳು ಯಾವುದೇ ರೀತಿಯಾಗಿ ಅನ್ಯಾಯ ಆಗ್ತಾ ಇದ್ರೆ ಹೆಣ್ಣು ಅನ್ನೋ ಭಾಗಕ್ಕೆ ಒಂದು ವಿದಾಯ ಹೇಳ್ಬೇಕು ಅನ್ನೋದೇ ಒಂದು ಪ್ರಶ್ನೆ ಆಗೋಗುತ್ತೆ. ನಾಳೆ ಹೆಣ್ಣು ಅನ್ನೋದೇ ಸಿದ್ಧ ಆಗೋಗುತ್ತೆ. ನಾನು ಅವ್ನಿಗೆ ಹೋಗ್ಬೇಕಂತೆ, ಅವ್ನ ಪಕ್ಕದಲ್ಲಿ ಮಲ್ಗಲ್ಲಿ ನಾನು ಹೋಗ್ಬೇಕಂತೆ. ಪ್ರತಿಯೊಂದಕ್ಕೂ ಆಧಾರ ನನ್ನ ಹತ್ರ ಇದೆ. ಅವ್ನು ಮಾತಾಡಿರೋದೆಲ್ಲ ನನ್ನ ಹತ್ರ ಇದೆ. ಪಕ್ಕದ ಮನೆಯವ್ರ ಗಲಾಟೆ, ಮುಸ್ಲಿಮ್ಸ್ ಅವರು ಬಂದು ನಮ್ಮ ಮೇಲೆ ಗಲಾಟೆ ಮಾಡಿರೋದಕ್ಕೆ ವಿಡಿಯೋಸು, ಆಡಿಯೋ ಎಲ್ಲ ನಮ್ಮ ಹತ್ರ ಇದ್ರೂ ಕೂಡ ಮುಸ್ಲಿಮ್ಸ್ ಕಡೆಯವ್ರಿಗೇನೆ ಲಂಚ ತಗೊಂಡು ಅವ್ರ ಕಡೆನೆ ನ್ಯಾಯ ಒದಗಿಸಿ ಅವ್ರಿಗೆ ಕೊಡ್ತಾ ಇದ್ದಾರೆ. ನಮ್ಮ ಮೇಲೆ FIR ಬುಕ್ ಮಾಡಿ ನಮ್ಮನ್ನ ಹೊರಗಡೆ ಹಾಕ್ತಾ ಇದ್ದಾರೆ. ಕೇಳಿದ್ದಕ್ಕೆ ಹೋಗಿದ್ದಕ್ಕೆ
ಅವಾಚ್ಯವಾಗಿ ಮಾತಾಡಿ ಬಾರೆ ಹೋಗೆ ಸೂಳೆ ಇಂಥ ಪದಗಳನ್ನ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಇಂಥವರು ಈ ಪೊಲೀಸ್ ಠಾಣೆಯಲ್ಲಿ ಕೆಲಸಕ್ಕೆ ಅನರ್ಹರು, ವಿದ್ಯಾವಂತರು, ತುಂಬಾ ಓದಿರೋರು, ಎಲ್ಲ ತಿಳುವಳಿಕೆ ಇರೋವಂಥವ್ರನ್ನ ಬಂಗಾರಪೇಟೆಗೆ ನೀವು ಬಂದು ಸೇರಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ದಯವಿಟ್ಟು ನಮ್ಮಂಥ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸಿ, ನಿಮ್ಮಲ್ಲಿ ಕೇಳ್ಕೊಳ್ಳುವುದು ಇದೊಂದೇ. ದಯವಿಟ್ಟು ನಮ್ಮಂಥ ಹೆಣ್ಮಕ್ಳಿಗೆ ರಕ್ಷಣೆ ಕೊಡಿ.